ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಮಿನಿ ವ್ಲಾಗ್. ತುಂಬ ದಿನ ಆಗ್ಬಿಡ್ತು ನಾನು ಮಿನಿ ವ್ಲಾಗ್ನ ಶೇರ್ ಮಾಡ್ತೀನಿ. ಇವತ್ತು ಶೇರ್ ಮಾಡ್ಕೊತಾ ಇದ್ದೀನಿ. ನನ್ನ ವ್ಲಾಗ್ನ ನಾನು ಆಲ್ರೆಡಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ನ ನೋಡಿಲ್ವೋ ಪ್ಲೀಸ್ ನೋಡಿಬಿಟ್ಟು ಹೇಗಿದೆ ಅಂತೇಳಿ ಕಾಮೆಂಟ್ ಮಾಡೋದು ಮರಿಬೇಡಿ. ಹೊಸದಾಗಿ ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಗೊಂಬೆಗೆ ಸ್ವಲ್ಪ ಶಕೆ ಬಕ್ಕೆ ಥರ ಆಗಿಬಿಟ್ಟಿತ್ತು, ಹಾಸ್ಪಿಟ್ಲ್ ಕೂಡ ಕರ್ಕೊಂಡೋಗಿದ್ವಿ. ಹಾಗೆ ಇವತ್ತು ಬೆಳಗ್ಗೆ ನಾನು ಟಿಫನ್ಗೆ ಅಂತೇಳ್ಬಿಟ್ಟು ಬಿಸಿಬೇಳೆಭಾತನ್ನ ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಿತ್ತು. ತುಂಬ ಸಿಂಪಲ್ ಇದು ಬಿಸಿಬೇಳೆಭಾತ್ ಮಾಡೋದು. ಬೇರೆ ತಿಂಡಿಗಳಿಗೆ ಕಂಪೇರ್ ಮಾಡ್ಕೊಂಡ್ವಿ ಅಂತಂದರೆ ಇದು ಕೂಡ ಬೇಗ ಆಗಿಬಿಡುತ್ತೆ. ಅದಕ್ಕೋಸ್ಕರ ಬೇಗ ಮಾಡಿದ್ದೀನಿ. ಮಧ್ಯಾಹ್ನ ಸ್ವಲ್ಪ ಮೋಡ ಆಗಿತ್ತು. ಒಂದು ವೀಕಿಂದ ಹೀಗೆ ಮೋಡ ಆಗೋದು, ಬಿಸಿಲು ಬರೋದು ಹಾಗೆ ಆಗ್ತಾಯಿತ್ತು. ಇವತ್ತಂದ್ರೂ ಸಖತ್ ಮೋಡ ಆಗಿತ್ತು. ಎಲ್ಲಿ ಮಳೆ ಬರುತ್ತೆ ಅಂತ ಅಂದ್ಕೊಂಡಿದ್ವಿ. ಆಲ್ರೆಡಿ ಮಳೆ ಬಂದೇ ಬಿಡ್ತು. ಸಂಜೆ ಒಂದು 2 ಅವರ್ಸ್ ಮಳೆ ಬಂದಿರೋದ್ರಿಂದ ಸ್ವಲ್ಪ ತಂಪಾಗಿತ್ತು ವಾತಾವರಣ. ಹಾಗೆ ಇವಾಗ ಮಳೆಗಾಲ ಬೇಸಿಗೆಗಾಲ ಒಂದು ಗೊತ್ತಾಗ್ತಿಲ್ಲ. ಮಾರ್ಚ್ ತಿಂಗಳಲ್ಲೇ ಮಳೆ ಸ್ಟಾರ್ಟ್ ಆಗಿಬಿಟ್ಟಿದೆ. ಇವಾಗ ಸಮ್ಮರ್ ಅಂತ ಅನ್ನಿಸ್ತಾರಲ್ಲ, ಸ್ವಲ್ಪ ಒಂಥರ ಮಳೆಗಾಲ ಅಂತ ಅನ್ನಿಸ್ತಾ ಇದೆ ಇವಾಗ. ಗೊಂಬೆಗೆ ಸ್ವಲ್ಪ ಶಕೆ ಬಕ್ಕೆ ಥರ ಆಗಿಬಿಟ್ಟಿತ್ತು. ಹಾಸ್ಪಿಟ್ಲಿಗೆ ಹೋಗೋಣ ಅಂತೇಳಿ ಅಂದ್ಕೊಂಡಿದ್ದೀವಿ. ಇವತ್ತು ಸಂಜೆ ಹೋಗೋಣ ಅಂತೇಳಿ ಅಂದ್ಕೊಂಡಿದ್ದೀವಿ. ಒಂದು 5 ಡೇಸ್ ಅನಿಸುತ್ತೆ ಅವಳಿಗೆ ಆಗಿ. ಇವಾಗ ದಿನಕ್ಕೆ ಸ್ವಲ್ಪ ಜಾಸ್ತಿನೇ ಆಗ್ತಾಯಿದೆ. ನೈಸಿಲ್ ಪೌಡ್ರ್ ಬರ್ತಲ್ಲ, ಅದನ್ನ ಹಚ್ಚಿದ್ದೆ, ಬಟ್ ಅದಕ್ಕೆ ಕಂಟ್ರೋಲ್ ಆಗಲಿಲ್ಲ. ಅದಕ್ಕೋಸ್ಕರ ಇವತ್ತು ಹಾಸ್ಪಿಟ್ಲಿಗೆ ಹೋಗಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಕೆಲಸಗಳನ್ನ ಬೇಗ ಮಾಡ್ಕೊತಾ ಇದ್ದೀನಿ. ಬಟ್ಟೆ ಒಣಗೋಣ ಅಂತೇಳ್ಬಿಟ್ಟು ಹೋಗ್ತಾಯಿದ್ದೆ. ಚಾಕ್ಲೇಟ್ ಬೇಕು ಅಂತೇಳಿ ಆಟ ಆಡಿದ್ಲು. ಅವಳಿಗೆ ಸ್ವಲ್ಪ ಚಾಕ್ಲೇಟ್ ಕೊಟ್ಬಿಟ್ಟು ಸಮಾಧಾನ ಮಾಡಿಬಿಟ್ಟು ಸಂಜೆ ದೀಪ ಎಲ್ಲ ಹಚ್ಚಿ ಹಾಸ್ಪಿಟ್ಲಿಗೆ ಹೋಗ್ತಾಯಿದ್ದೀವಿ. ನನ್ನ ಪೂರ್ತಿ ವ್ಲಾಗ್ನ ನಾನು ಆಲ್ರೆಡಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಪ್ಲೀಸ್ ನೋಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.